ಸೆಲೆಬ್ರಿಟಿ ಅಂದ್ರೆ ಒಂದ್ ನಿಮಿಷ ಇರುವ. ಹಲೋ ಅರುಣ್ ಸಾ. ಸುಬ್ಲಕ್ಷ್ಮಿ ಅವರೇ, ಕಂಗ್ರಾಚುಲೇಷನ್ಸ್. ಕಂಗ್ರಾಟ್ಸಾ? ಯಾಕೆ ಸಾ? ಯಾಕೆಂದ್ರೆ ನೀವು ಅಡುಗೆ ಮಾಡಿರೋ ವಿಡಿಯೋ ತುಂಬಾ ಕಡೆ ವೈರಲ್ ಆಗಿದೆ, ಅದಕ್ಕೆ. ವೈರಲ್ಲ? ಹಂಗಂದ್ರೆ ಜ್ವರ ಅಲ್ವಾ? ವೈರಲ್ ಅಂದ್ರೆ ಅದಲ್ಲ ಸುಬ್ಲಕ್ಷ್ಮಿ ಅವರೇ. ನೀವು ಅಡುಗೆ ಮಾಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ತುಂಬಾ ಕಡೆ ತುಂಬಾ ಜನ ಶೇರ್ ಮಾಡ್ತಿದ್ದಾರೆ. ಅದು ನನ್ನ ವಾಲ್ ಮೇಲೂ ಟ್ಯಾಗ್ ಆಗಿತ್ತು. ಅಯ್ಯೋ ಸಾ, ನೀವ್ ಹೇಳ್ತಿರೋ ಒಂದ್ ಮಾತು ನಂಗೆ ಅರ್ಥ ಆಯ್ತಿಲ್ಲ. ಅದೇನೋ ಸೋಷಲ್ಲು ಟ್ಯಾಗು ವಾಲು ಅಂತಿದ್ದೀರಾ, ಅರ್ಥವೇ ಆಯ್ತಿಲ್ಲ ಸಾ. ಹೇಗೆ ಯಾನ ಒಂದೇ ದಿನದಲ್ಲಿ ಸುಬ್ಲಕ್ಷ್ಮಿನ ಸೆಲೆಬ್ರಿಟಿ ಮಾಡ್ಬಿಟ್ಟೆ. ಓ, ನೀವು ಅಪ್ಲೋಡ್ ಮಾಡಿದ ವಿಡಿಯೋ? ಎಸ್, ನಾನೇ. ನೈಸ್ ನೈಸ್, ಕಂಗ್ರಾಟ್ಸ್. ಎನಿವೇಸ್, ಸುಬ್ಲಕ್ಷ್ಮಿ ಅವ್ರಿಗೂ ಕಂಗ್ರಾಟ್ಸ್ ಹೇಳ್ಬಿಡಿ. ಒಂಚೂರು ಕೆಲಸ ಇದೆ, ಆಮೇಲೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಅಲ್ಲವಾ, ನೀವೆಲ್ಲ ಇಷ್ಟು ಸಂಭ್ರಮ ಪಡ್ತಿದ್ದೀರಲ್ಲ, ವಿಷಯ ಏನು ಅಂತ ನನಗೂ ಅರ್ಥ ಆಗೋಂಗ್ ಹೇಳಿದ್ರೆ ನಾನು ಕೇಳ ಖುಷಿ ಪಡಕ್ಕಿಲ್ವಾ? ಏನಾಯ್ತಾ? ನೀನ್ ಅವತ್ ಅಡ್ಗೆ ಮಾಡುವಾಗ ನಾನು ವಿಡಿಯೋ ರೆಕಾರ್ಡ್ ಮಾಡಿದ್ದೆ. ಅದ್ ನನ್ನ FB ಪೇಜಲ್ಲಿ ಅದ್ ಹೇಗೆ ಅಪ್ಲೋಡ್ ಆಯ್ತು ಅನ್ನೋದೇ ಗೊತ್ತಿಲ್ಲ. ಯಾವ ಪೇಜು? ಫೇಸ್ಬುಕ್ ಪೇಜ್. ಫೇಸ್ಬುಕ್ ಅಲ್ಲ, ಪೇಸ್ ಅಂದ್ರೆ ಮಕ, ಬುಕ್ ಅಂದ್ರೆ ಪುಸ್ತಕ. ಮಕ ಅಂತಲೂ ಒಂದು ಪುಸ್ತಕ ಆಯ್ತಾ? ಅದನ್ನ ಯಾರು ಬರ್ದಿದ್ದು? ಒಕ್ಕಳಿ, ಈ ವಿಡಿಯೋನ ಪುಸ್ತಕದೊಳಗೆ ಯಾರು ಹಾಕಿದ್ರು? ಅದೇನು ಟಿವಿನ ಮೊಬೈಲ್ ವಿಡಿಯೋ ಹಾಕೊಂಡು ನೋಡಕ್ಕೆ? ಓಹೋ ಸುಬ್ಲಕ್ಷ್ಮಿ, ಈಗ ನಾನು ನಿಂಗೆ ಫೇಸ್ಬುಕ್ ಬಗ್ಗೆ ಹೇಳ್ಕೊಡ್ಲಾ ಅಥವಾ ವಿಡಿಯೋ ಬಗ್ಗೆ ಹೇಳ? ಆಯ್ತು, ಈಗದೇನೋ ವಿಡಿಯೋ ಅಂತ ಹೇಳಿದ್ಯಲ್ಲ, ಅದ್ರ ಬಗ್ಗೆನೇ ಹೇಳು. ಹಾ ಸುಬ್ಲಕ್ಷ್ಮಿ, ನೋಡಿಲ್ಲಿ ಈ ವಿಡಿಯೋನ ಈಗಾಗಲೇ ಸಾವಿರಾರು ಜನ ನೋಡಿದ್ದಾರೆ. ಮೇ ಬಿ ಸಂಜೆ ಅಷ್ಟರಲ್ಲಿ ಲಕ್ಷಾಂತರ ಜನ ನೋಡ್ತಾರೆ. ಅಯ್ಯೋ ಏನವ ನೀನು. ಅಲ್ಲ, ಈ ವಿಡಿಯೋನ ಅಷ್ಟು ಜನಗಳಿಗೆ ಯಾಕೆ ಕಳ್ಸಕ್ ಹೋದೆ? ನಾನ್ ಕಳ್ಸಿಲ್ಲ ಸುಬ್ಬಿ, ಜನಗಳೇ ಶೇರ್ ಮಾಡಿರೋದು. ಬಿಡು, ನಿನ್ಗೆ ಅದನ್ನೆಲ್ಲ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀನ್ ಮಾಡೋ ಅಡುಗೆ ಬಗ್ಗೆ ಎಷ್ಟೊಂದು ಜನ ಮಾತಾಡಿದ್ದಾರೆ, ಅಂದ್ರೆ ಕಮೆಂಟ್ ಮಾಡಿದ್ದಾರೆ. ಯಾರ್ಯಾರು ಏನೇನ್ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಕೇಳು. ಸರ್ ನಮಸ್ತೆ. ಯಾರು ನೀವು? ಏನು ವಿಷಯ? ಸರ್ ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಕಂಪ್ಲೇಂಟಾ? ಇತ್ತೀಚೆಗೆ ಹೆಣ್ಮಕ್ಳು ಕಂಪ್ಲೇಂಟ್ ಕೊಡೋಕ್ಕೆ ಬಂದರೆ ಕೈಕಾಲು ನಳಗ ಶುರು ಆಗ್ತಾವಮ್ಮ. ಯಾರು ನಿಮ್ಗೆ ತೊಂದರೆ ಕೊಡ್ತಿರೋದು? ಇವನೇನಾ? ಸರ್, ನಾನು ಇವಳು ಬಾಸ್. ಗ್ಯಾರಿ, ಬರೀ ಬಾಸ್ ಅಲ್ಲ, ಬಾಯ್ ಫ್ರೆಂಡ್ ಅಂತಾನು ಹೇಳು. ಆಯಿತು, ನಿಮ್ಮಿಬ್ಬರು ಮಾತು ನಿಲ್ಲಿಸಿ. ಈ ಕಂಪ್ಲೇಂಟ್ ಯಾರ ಮೇಲೆ ಕೊಡ್ಬೇಕಂತ ಮೊದಲು ಹೇಳಿ. ಸರ್, ಕಂಪ್ಲೇಂಟ್ ಕೊಡಬೇಕಾಗಿರೋದು ಯಾರ ಮೇಲೂ ಅಲ್ಲ, ಅದು ನನ್ನ ಫ್ರೆಂಡ್ ಮಿಸ್ ಆಗಿದ್ದಾಳೆ, ಅದಕ್ಕೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಓ, ಇದಾ ಸಮಾಚಾರ? ಕುತ್ಕೊಳ್ಳಿ, ಬನ್ನಿ. ಈಗ ಹೇಳಿ, ನಿಮ್ಮ ಫ್ರೆಂಡ್ ಎಷ್ಟು ದಿವಸದಿಂದ ಕಾಣ್ತಾ ಇಲ್ಲ? ಸರ್, ಅದು ನನಗೆ ರಾತ್ರಿಯಿಂದ ಕಾಣಿಸ್ತಾ ಇಲ್ಲ. ಏನಮ್ಮ ಹೇಳ್ತಾ ಇದೀಯಾ? ರಾತ್ರಿ ಹೊತ್ತು ಎಲ್ಗಮ್ಮ ಹೋಯ್ತು ನಿನ್ನ ಫ್ರೆಂಡು? ಅದೇ ನಮಗೂ ಗೊತ್ತಾಗ್ತಲ್ಲ ಸರ್, ಅದಕ್ಕೆ ಕಂಪ್ಲೇಂಟ್ ಕೊಡಕ್ಕೆ ಬಂದ್ವಿ. ಇಂಥ ಕಂಪ್ಲೇಂಟ್ಗಳನ್ನ ತಗೋಬೇಕೋ ಬೇಡ ಅಂತ ಹೇಳ್ಬಿಟ್ಟು ನಮಗೆ ಗೊಂದಲ ಆಗ್ಬಿಟ್ಟಿದೆ. ಕಂಪ್ಲೇಂಟ್ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದರೆ ಅದು ದೊಡ್ಡ ಕಥೆನೇ ಆಗ್ಬಿಡುತ್ತೆ. ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದರೆ ನೀವು ಬೇರೆ ಮೀಡಿಯಾ ಅದು ಇದು ಅಂತ ಹೋಗ್ಬಿಡ್ತೀರ. ಒಳ್ಳೆ ಇಕ್ಕಟ್ಟಿಗೆ ಸಿಕ್ಸ್ ಹಾಕ್ಬಿಡ್ತೀರಿ ನಮ್ಮನ್ನು. ಫೋನ್ ಮಾಡಿ ಕೇಳೋದಲ್ವಾ ಎಲ್ಲಿದ್ದಾಳಂತ? ಸರ್, ಅದು ಫೋನ್ನ ಮನೇಲೇ ಬಿಟ್ಟು ಹೋಗಿದ್ದಾಳೆ. ಓ ಹೌದಾ? ಒಂದು ಕೆಲಸ ಮಾಡಿ, ಈಗ ಸಾಹೇಬರು ಬೇರೆ ಇಲ್ಲ, ರಾತ್ರಿಯಿಂದ ಕಾಣ್ತಿಲ್ಲ ಅಂದರೆ ಯಾವುದೋ ಪಾರ್ಟಿ ಗಿಟಿಗೆ ಹೋಗಿರ್ಬೋದು, ಫ್ರೆಂಡ್ ಮನೆಗಿರ್ಬೋದು. ಬರ್ತಾಳೆ ಬಿಡಿ. ಸರ್, ಇಲ್ಲ, ಅವಳು ಬರಲ್ಲ. ಏನು ಬರಲ್ವಾ? ಬರಲ್ಲ ಅಂತ ನಿಮ್ಗೆ ಯಾಕ್ರಿ ಗೊತ್ತು? ಸರ್, ಅದು ಹಾಗಲ್ಲ, ಅವ್ರು ಹೇಳಕ್ ಹೊರಟಿರೋದು ಯೂಶಲಿ ಅವ್ರು ರಾತ್ರಿ ಹೊತ್ತು ಎಲ್ಲೂ ಉಳಿಯಲ್ಲ, ಅದನ್ನ ಹೇಳ್ತಾ ಇದಾರೆ ಅಷ್ಟೇ. ಆಯ್ತು, ಸಾಹೇಬರು ಬಂದ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡೋಣ.
ಯಾವುದಕ್ಕೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡಿ. ಸರ್, ಇದು ಅಷ್ಟು ನೆಗ್ಲೆಕ್ಟ್ ಮಾಡೋ ವಿಷಯ ಅಲ್ಲ. ನೀವು ಕಂಪ್ಲೇಂಟ್ ತಗೊಳ್ಳೇಬೇಕು. ರೀ, ಕಂಪ್ಲೇಂಟ್ ತಗೋಬೇಕೋ ಬೇಡವ ನೀವು ನಮ್ಗೆ ಹೇಳಕ್ಕೆ ಬರಬೇಡ್ರಿ. ಅಂತ ಅನುಮಾನ ಬರುವಂಥ ಸಿಚುವೇಶನ್ ಏನಿಲ್ಲ. ಹೋಗಿ, ಇಷ್ಟೊತ್ತಿಗೆ ಮನೆಗೆ ಬಂದಿರಬಹುದು. ಹಂಗೆ ಒಂದು ವೇಳೆ ಬಂದಿಲ್ಲ ಅಂದರೆ ನೋಡ್ಕೊಳ್ಳೋಣ. ಸಾಹೇಬ್ರಿದ್ದಾಗ ಬಂದು ಕಂಪ್ಲೇಂಟ್ ಕೊಡಿ. ಈಗ ಹೋಗಿ. ನಿಮ್ಮ ಸಾಹೇಬ್ರು ಯಾವಾಗ ಬರ್ತಾರೆ? ಸಂಜೆ ಅಷ್ಟರಲ್ಲಿ ಬರ್ಬೋದು. ಸರಿ ಸರ್, ಹಾಗಿದ್ರೆ ನಾವು ಸಂಜೆನೇ ಬರ್ತೀವಿ. ಒಂದು ನಿಮಿಷ. ಇವ್ರು ನಿಮ್ಗೆ ಏನಾಗಬೇಕು ಅಂತ ಹೇಳೇ ಇಲ್ಲ. ಬಾಸು ಬಾಯ್ ಫ್ರೆಂಡು? ಆಫೀಸಲ್ಲಿ ಬಾಸು, ಆಫೀಸಿಂದ ಆಚೆ ಬಂದರೆ ಬಾಯ್ ಫ್ರೆಂಡ್. ಓ ಹಾಗೋ. ಇಷ್ಟಿದೆ ನೋಡು. ಅಲ್ಲವಾ, ಇಷ್ಟೊಂದು ಜನ ಹೊಗಳು ಮಾತಾಡೋರೆ ಅಂದ್ರೆ ಅವ್ರೆಲ್ರಿಗೂ ಒಟ್ಟಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬಿಡು. ಮತ್ತೆ ಆ ಥರ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನೀನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ಬೇಕಾಗತ್ತಷ್ಟೇ. ಸುಬ್ಲಕ್ಷ್ಮಿ, ನೀನು ಅಡುಗೆ ಮಾಡಿರೋ ವಿಡಿಯೋ ನೋಡಿ ಒಂದೇ ದಿನದಲ್ಲಿ ಇಷ್ಟೊಂದು ಜನ ಫಾಲೋವರ್ಸ್ ಆಗಿದಾರಂದ್ರೆ ನಾವ್ಯಾಕೆ ಇದೇ ಥರ ಇನ್ನೊಂದು ವಿಡಿಯೋ ಮಾಡಿ ಎಲ್ಲ ಕಡೆ ಶೇರ್ ಮಾಡಬಾರ್ದು? ಪ್ರತಿದಿನ ಒಂದೊಂದು ವಿಡಿಯೋ ಮಾಡಿದ್ರೆ ಲೈಕ್ಸು ಕಮೆಂಟ್ಸ್ಗಳು ಸುರಿಮಳೆನೇ ಆಗುತ್ತೆ. ಕಮೆಂಟು ಅಂದ್ರೆ ಹಿಂಗ್ ಹೊಗಳು ಬರೆಯೋದಾ? ಹೌದು ಸುಬ್ಬಿ. ಅನನ್ಯ, ಹೊಗಳಿಕೆ ಮನ್ಸಿನವರೆಗೂ ಮಾತ್ರ ಇರಬೇಕು. ಅದನ್ನ ಮೀರಿ ಅದು ತಲೆವರೆಗೂ ಹೋಗ್ಬಾರ್ದು. ಹೊಗಳಿಕೆ ತಲೆವರೆಗೂ ಹೋದ್ರೆ ಅಲ್ಲಿಂದ ಹುಟ್ಟೋದು ಅಹಂಕಾರ ಮಾತ್ರ. ಈಗ ನಾನು ಅಡಿಗೆ ಮಾಡಿ ಡಬ್ಬಿ ಹಾಕಿ 4 ಜನ ಕೊಟ್ರೆ ಅವ್ರ ಹಸುವು ನೀಗ್ತದೆ, ನನಗೂ 4 ಕಾಸು ಆಯ್ತದೆ. ಅದು ಬಿಟ್ಟು ಹೊಗಳಿಕೆಗೋಸ್ಕರ ಅಂತಲೇ ವಿಡಿಯೋ ಮಾಡ್ತಾ ಕುಂತ್ಕೊಂಡ್ರೆ ಹೊಗಳಿಕೆ ಹೊಟ್ಟೆ ತುಂಬಿಸ್ತದೇನವ? ಸುಬ್ಲಕ್ಷ್ಮಿ, ಅದು ಹಾಗಲ್ಲ. ನಿನ್ಗೆ ಸೋಷಿಯಲ್ ಬಗ್ಗೆ ಏನು ಡೀಟೇಲ್ ಆಗಿ ಗೊತ್ತಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದೀಯಾ. ಅಮ್ಮಿ, SSLCಲಿ ಸೋಷಲ್ ಅಲ್ಲಿ ನಂದೆ ಹೈಯೆಸ್ಟ್ ಮಾರ್ಕ್ಸು. ನನಗ್ ಸೋಷಲ್ ಗೊತ್ತಿಲ್ಲ ಅಂತ ಹೇಳ್ಬೇಡ ನೀನು. ಈಗಿನ ನನ್ನ ಪರಿಸ್ಥಿತಿಯಲ್ಲಿ ನನಗೆ ಹೊಗಳಿಕೆ ಅಲ್ಲ, ಗಳಿಕೆ ಮುಖ್ಯವ. ಈಗ ನೀನು ಈ ವಿಡಿಯೋ ಮಾಡೋ ಐಡಿಯಾನ ಬಿಟ್ಟು ನಿನ್ ಫ್ರೆಂಡ್ಗಳ ಮನೆ ಅಡ್ರೆಸ್ ಕೊಡು, ಬಾಕ್ಸ್ ಕೊಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ. ಸುಬ್ಲಕ್ಷ್ಮಿ, ನನ್ನ ಮಾತು ಕೇಳು. ಡಿಜಿಟಲ್ ಮಾರ್ಕೆಟ್ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಅದೇನ್ KR ಮಾರ್ಕೆಟ್ಗಿಂತ ದೊಡ್ಡದಾ? ಸುಮ್ಕೆ ನಿನ್ ಫ್ರೆಂಡ್ ಅಡ್ರೆಸ್ ಕೊಡು. ಅಯ್ಯೋ ಸುಬ್ಲಕ್ಷ್ಮಿ, ನಾನು ಹೇಳೋದು ಯಾಕೆ ನಿಂಗೆ ಅರ್ಥ ಆಗ್ತಿಲ್ಲ? ಗ್ಯಾರಿ, ಎಂತ ಎಡ್ವರ್ಟ್ ಮಾಡ್ತಾ ಇದ್ದೆ? ಅಷ್ಟು ಹೇಳಿದ್ದೀನಿ, ನಾರ್ಮಲ್ ಆಗಿರು, ಪ್ಯಾನಿಕ್ ಆಗ್ಬೇಡ ಅಂತ. ಆದ್ರೂ ಅವ್ರ ಮುಂದೆ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಲ್ಲ. ಪೊಲೀಸ್ನವ್ರಿಗೂ ಸ್ವಲ್ಪ ಡೌಟ್ ಬಂದ್ರೆ ಸಾಕು, ನಮ್ಮನ್ನೇ ಹಿಡ್ಕೊಂಡು ಎನ್ಕ್ವೈರಿ ಅಂತ ನಡೆಸ್ಬಿಡ್ತಾರೆ. ಶನಾಯ, ಇದೆಲ್ಲ ಆಗಿದ್ದು ನೀನು ಮಾಡಿದ ಎಡ್ವರ್ಟಿಂದ. ಅವಳನ್ನ ಕೊಲೆ ಮಾಡಿ ಈಗ ನನ್ನ ಮೇಲೆ ಕೂಗಾಡ್ತಿದ್ಯಾ? ಗ್ಯಾರಿ, ಮತ್ತೆ ಅದನ್ನೇ ಹೇಳ್ತಾ ಇದೆಯಲ್ಲ, ನಾನೇನು ಬೇಕು ಅಂತ ಕೊಲೆ ಮಾಡದ್ನಾ? ಬೇಕು ಅಂತನೋ ಬೇಡ ಅಂತನೋ, ಆದ್ರೆ ಕೊಲೆ ಮಾಡಿರೋದು ನಿಜ ತಾನೆ? ಗ್ಯಾರಿ ಪ್ಲೀಸ್, ಮಾತಿಗೂ ಕೊಲೆ ಅಂತ ಹೇಳ್ಬೇಡ, ನನಗಿನ್ನೂ ಭಯ ಜಾಸ್ತಿ ಆಗುತ್ತೆ. ಕ್ರೈಮ್ ಆದ್ಮೇಲೆ ಭಯ ಆಗೇ ಆಗುತ್ತೆ ಶನಾಯ. ಅಪ್ಪಿತಪ್ಪಿ ಪೊಲೀಸವ್ರಿಗೆ ಏನಾದ್ರು ನಿನ್ ಮೇಲೆ ಡೌಟ್ ಬಂದ್ರೆ? ವಾಟ್, ನನ್ ಮೇಲ? ಆಗ್ಲೇ ನನ್ನ ಬೇರೆ ಮಾಡ್ಬಿಟ್ಟ ಗ್ಯಾರಿ. ಡೌಟ್ ಬಂದ್ರೆ ನಮ್ಮಿಬ್ರ ಮೇಲೂ ಡೌಟ್ ಬರ್ಬೇಕು. ಅರೆ, ಅವಳನ್ನ ಕೊಲೆ ಮಾಡಿರೋದು ನೀನು, ಹಾಗಿರೋ ನನ್ನನ್ನು ಯಾಕೆ ಸೇರಿಸ್ಕೋತಿದ್ಯಾ? ಜೈಲಿಗೆ ಹೋದ್ರೆ ನಾನು ಒಬ್ಳೆ ಹೋಗ್ಬೇಕಾ? ಥೂ, ಎಂತ ಸೆಲ್ಫಿಶ್ ಗ್ಯಾರಿ ನೀನು. ಅಂದ್ರೆ ಜೈಲಿಗೂ ಜೊತೆ ಆಗಿ ಹೋಗೋಣ ಅಂತ್ಯಾ? ಜೈಲಲ್ಲಿ ನಮ್ಮಿಬ್ಬರನ್ನ ಜೊತೆ ಆಗಿರೋದು ಬಿಡಲ್ಲ. ಅಬ್ಬಾ, ನಾವಾಗಿ ಜೈಲಿಗೆ ಹೋಗೋ ವಿಷಯ ಯಾಕೆ ಮಾತಾಡ್ಬೇಕು ಗ್ಯಾರಿ? ಅಂತ ಸಿಚುವೇಶನ್ ಬಂದ್ರೆ ನೋಡ್ಕೊಂಡ್ರಾಯ್ತು ಬಿಡು. ಓಕೆ, ಆದ್ರೂ ನಾವು ಯಾವುದೋ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿದ್ದೀವಿ ಅನಿಸ್ತಿದೆ. ತುಂಬಾ ಸಿಂಪಲ್ ಅವ. ಫಸ್ಟು ಅರ್ಧ ಕಾಯಿ ಹೋಳಷ್ಟನ್ನ ರುಬ್ಕೊಂಡು ಈ ಮಿಕ್ಸಿಗೆ ಹಾಕೋ. ಇದ್ಯಾಕೆ ಹಿಂಗೆ ಗುಮ್ ಕಟ್ಕೊಂಡವ್ರೆ? ಯಾವ್ದಾರ ಹೊಸ ಪಿಕ್ಚರ್ ಮೊಬೈಲ್ನಾಗ ಬಂದ್ಬಿಟ್ಟೈತಾ ಹೆಂಗೆ?
ಅದೇ ಇರಬೇಕು. ಇವ್ರಿಗೆಲ್ಲ ಅದು ಯಾವಾಗ ಬುದ್ಧಿ ಬರ್ತದೋ ಏನೋ. ಒಂದು ಸಿನಿಮಾ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ, ಆದ್ರೆ ಇಂಥ ಕೆಲವು ಹುಡುಗರು ಅದನ್ನ ಕದ್ದು ರೆಕಾರ್ಡ್ ಮಾಡ್ಕೊಂಡು ಮೊಬೈಲ್ನಾಗ ಬಿಟ್ಬಿಡ್ತಾರೆ. ಅದನ್ನ ಇನ್ನೊಂದಷ್ಟು ಜನ ಎಲ್ರಿಗೂ ತಲುಪಿಸ್ಬಿಡ್ತಾರೆ. ಆದ್ರೆ ಅವ್ರಂಗ್ ಮಾಡೋದ್ರಿಂದ ಎಷ್ಟು ಜನರ ಅನ್ನ ಕಿತ್ಕೊಂಡ ಪಾಪ ಅವ್ರಿಗೆ ಬರ್ತದೆ ಅನ್ನೋದೇ ಯೋಚನೆ ಮಾಡಕ್ಕಿಲ್ಲ. ಕಳ್ತನ ದರೋಡೆ ಬೇರೆ ಅಲ್ಲ, ಹಿಂಗ್ ಹೊಸ ಸಿನಿಮಾ ಕದ್ದು ಮೊಬೈಲ್ನಾಗ ಬಿಟ್ಟು ನೋಡೋದು ಬೇರೆ ಅಲ್ಲ. ಇವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಹೇಳೋರೇ ಇಲ್ಲ. ಮಾಡ್ತೀನಿ ತಡಿ. ಮತ್ತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಒಂದು ಅರ್ಧ ಕಟ್ಟು ಪುದೀನ, ಈರುಳ್ಳಿ, 2 ಲವಂಗ, 1 ಇಂಚು ಪೀಸ್ ಅಷ್ಟು ಚಕ್ಕೆ, ಇಷ್ಟನ್ನು ಹಾಕೊಂಡು ರುಬ್ಕೊಂಬಿಡ್ಬೇಕವ. ಆಯ್ತಾ? ಈಗ ನೋಡ, ಇದ್ರಾಗೆ ಎಣ್ಣೆ ಇಟ್ಕೊಂಡು ಸಾಸಿವೆ ಎಲ್ಲ ಸಿಡಿದ್ಮೇಲೆ ಹಿಂಗೆ ಎಲ್ಲ ತರಕಾರಿಗಳನ್ನ ಒಂದೊಂದೇ ಹಾಕಬೇಕು. ಹಂಗಾರೆ ಇಷ್ಟು ಜನ ಗುಂಪು ಕಟ್ಕೊಂಡು ನೋಡ್ತಿರೋದು ಹೊಸ ಪಿಕ್ಚರ್ ಅಲ್ಲ, ನಾನು ಅಡುಗೆ ಮಾಡ್ತಿರೋ ರೆಕಾರ್ಡು. ಈ ಯೂಟ್ಯೂಬು ಫೇಸ್ಬುಕ್ ಅನ್ನೋದಕ್ಕೆ ಇಷ್ಟೊಂದು ಪವರ್ ಐತಾ? ನಾನು ಇವ್ರಿಗೆ ಯಾರು ಅಂತಲೇ ಗೊತ್ತಿಲ್ಲ, ಆದರೂ ನಾನು ಅಡುಗೆ ಮಾಡಿರೋದನ್ನ ಇವ್ರು ಇಷ್ಟೆಲ್ಲ ಆಸಕ್ತಿಯಿಂದ ನೋಡ್ತವ್ರೆ ಅಂದರೆ ಆ ಅನನ್ಯ ಹೇಳಿದ್ರಾಗೆ ಏನೋ ವಿಷಯ ಐತೆ ಅನಿಸ್ತದೆ. ಹಿಂಗೆ ಎಲ್ಲ ತರಕಾರಿಗಳನ್ನ ಒಂದೊಂದೇ ಹಾಕಬೇಕು. ಎಣ್ಣೆ ಇಟ್ಕೊಂಡು ಸಾಸಿವೆ ಎಲ್ಲ ಸಿಡಿದ್ಮೇಲೆ ಆಮೇಲೆ ಅಕ್ಕಿ ಹಾಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉದ್ರುದ್ರಾಗ ಆಗೋಂಗೆ ನೀರು ಹಾಕೊಂಡು. ಶನಾಯ, ಇದು ಸುಬ್ಬಿ ವಾಯ್ಸ್ ಅಲ್ವಾ? ಅವಳ್ದೆ. ಆದ್ರೆ ಈ ವಿಡಿಯೋ ನಿನ್ನ ಮೊಬೈಲಲ್ಲಿ ಹೇಗೆ ಬಂತು? ನನ್ನ ಮೊಬೈಲಲ್ಲಿ ಮಾತ್ರ ಅಲ್ಲ ಗ್ಯಾರಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ವಿಡಿಯೋ ವೈರಲ್ ಆಗಿದೆ. 1000 ಲೈಕ್ಸ್, 1000 ಕಮೆಂಟ್ಸ್ ಬಂದಿದೆ. ಹೌದಾ? ಇಲ್ಲಿ ಕೊಡು. ಹಂಗೆ ಇದಿರುವಾಗ ಇದನ್ನ ಮುಚ್ಬಿಟ್ಟು 2 ವಿಸಲ್ ಹಾಕ್ಬಿಟ್ರೆ ಬಿಸಿಯಾದ ಪಲಾವ್ ರೆಡಿ ಆಯ್ತದೆ. ಶನಾಯ, ಏನ್ ಮಾಡ್ದೆ ನೀನು? ಶನಾಯ, ಅವಳ ಮೇಲೆ ಇದ್ದ ಕೋಪನ ಮೊಬೈಲ್ ಮೇಲೆ ಯಾಕೆ ತೋರಿಸ್ದೆ? ನಾನು ಕೋಪ ಇರೋದು ಮೊಬೈಲ್ ಮೇಲೆ ಅಲ್ಲ, ನಿನ್ ಮೇಲೆ. ಶನಾಯ, ಕೋಪನ ಕಂಟ್ರೋಲ್ ಮಾಡ್ಕೊ. ನಿನ್ ಕೋಪದಿಂದ ಎಂತ ಅನಾಹುತ ಆಗಿದೆ ಅಂತ ನೆನಪಿದೆ ತಾನೆ? ಕೋಪದಲ್ಲಿ ಮೊಬೈಲ್ ಹೊಡೆದಾಕ್ತಿಯಲ್ಲ. ತಗೋ. ಏನಿದು? ಇದನ್ನ ಇನ್ನೂ ಜೊತೆಲಿ ಇಟ್ಕೊಂಡು ಓಡಾಡ್ಬೇಕಾ? ಅವಳ ಮೇಲೆ ಇನ್ನೂ ಅಷ್ಟೊಂದು ಪ್ರೀತಿನ ನಿನಗೆ? ನಿಜವಾಗ್ಲೂ ಅಡಿಗೆ ಮಾಡೋದು ಇಷ್ಟೊಂದು ಸುಲಭ ನನ್ಗೆ ಗೊತ್ತೇ ಇರ್ಲಿಲ್ಲ. ಒಂದು ಅಡುಗೆ ಮಾಡಿರೋ ವಿಡಿಯೋ ಸ್ವಲ್ಪ ಹೊತ್ತು ಬಿಡದೆ ನೋಡಿದ್ದು ಇದೇ ಮೊದಲು. ನಾನು ಬರೀ ಅವ್ರು ಅಡುಗೆ ಮಾಡಿರೋ ರೀತಿಗಲ್ಲ, ಅವ್ರು ಹೇಳಿರೋ ಮಾತುಗಳು ಕೇಳಬೇಕು ಅಂತ. ಯಾರು ಈ ವಿಡಿಯೋ ಮಾಡಿರೋದು? ಅದೇ ಗೊತ್ತಾಗ್ತಾ ಇಲ್ಲ. ಅಡ್ಗೆ ಮಾಡಿರೋದು ಅಷ್ಟೇ ರೆಕಾರ್ಡ್ ಮಾಡಿದ್ದಾರೆ, ಫೇಸ್ ರಿವೀಲ್ ಮಾಡಿಲ್ಲ. ನಾನಂತೂ ಫ್ಯಾನ್ ಆಗ್ಬಿಟ್ಟೆ. ನೆಕ್ಸ್ಟ್ ಅಡಿಗೆ ಏನ್ ಬರ್ಬೋದು, ವಿಡಿಯೋ ಯಾವಾಗ ಬರುತ್ತೆ ಅಂತ ನಾನು ವೇಟ್ ಮಾಡ್ತಿರ್ತೀನಿ. ಯಾರನ್ನ ಹುಡುಕ್ತಿದ್ದೀರಾ? ಈಗ ನನ್ನನ್ನು ಯಾಕೆ ಬರೋದಕ್ಕೆ ಹೇಳಿದ್ರಿ? ಏನ್ ವಿಷಯ? ಹೇಳ್ತೀನಿ. ಕರ್ಸಿದ್ಮೇಲೆ ಕಾರಣ ಇಲ್ದೇ ಇರುತ್ತಾ? ಕಾರಣ ಇರುತ್ತೆ, ಆದ್ರೆ ಆ ಕಾರಣ ಸಕಾರಣ ಆಗಿರ್ಬೇಕು ಅಷ್ಟೇ. ಐ ಮೀನ್, ಒಳ್ಳೆ ಕಾರಣ ಆಗಿದ್ರೆ ಒಳ್ಳೇದು ಅಂತ. ಹೆಲೋ, ದಿಸ್ ಇಸ್ ಟೂ ಮಚ್. ಓಕೆ, ಏನ್ ಅನ್ಕೊಂಡಿದ್ದೀರಾ ನನ್ನ? ಐಮ್ ಸಾರಿ, ನನ್ಗನ್ಸಿದ್ದ ನಾನು ಹೇಳಿದೆ ಅಷ್ಟೇ. ಓ ಹೌದಾ? ಹಾಗಾದ್ರೆ ನನ್ಗನ್ಸಿದ್ದ ನಾನು ಹೇಳಲಾ?
ಕೇಳೋ ತಾಳ್ಮೆ ಇದೆಯಾ? ಪ್ಲೀಸ್ ಏನ್ ವಿಷಯ ಅಂತ ನೇರವಾಗಿ ಹೇಳಿ. ಸುಬ್ಲಕ್ಷ್ಮಿ ಅವ್ರು ಬರ್ತಾರೆ ಅಂತ ತಾನೇ ಹೇಳಿದ್ರಿ, ಎಲ್ಲಿ ಅವರು ಕಾಣ್ತಿಲ್ಲ? ಯಾಕೆ ಒಬ್ರೇ ಇರೋ ಭಯನಾ? ಭಯ ಪಡ್ಬೇಡಿ, ನಾನೇ ನಿಮ್ನ ಹಾರಿಸ್ಕೊಂಡು ಹೋಗಲ್ಲ. ಹುಡುಗಾಟದ ಮಾತು ಸಾಕು ನನಗೆ. ಈಗ ನೀನು ಏನ್ ವಿಷಯ ಅಂತ ಹೇಳ್ಕೋ ಹೊಡ್ಲೋ? ವೇಟ್ ಆಕ್ಚುಲಿ ಸುಬ್ಲಕ್ಷ್ಮಿ ಕೂಡ ಬರ್ತಿದ್ದಾಳೆ. ಮೋಸ್ಟ್ಲಿ ಯಾವ್ದೋ ಡೆಲಿವರಿ ಕೊಟ್ಟು ಬರೋದು ಲೇಟ್ ಆಗಿದೆ ಅನ್ಸುತ್ತೆ. ಓಕೆ, ಆದ್ರೆ ವಿಷಯ ಇಷ್ಟೇ, ಡಿಜಿಟಲ್ ಕಂಟೆಂಟ್ ಬಗ್ಗೆ ಮಾತಾಡೋಣ ಅಂತ ಬರಕ್ ಹೇಳ್ದೆ. ನಿಮ್ಗೆ ಗೊತ್ತಿದೆ ಸುಬ್ಬಿ ಅಡ್ಗೆ ಮಾಡಿದ ವಿಡಿಯೋ ಎಷ್ಟು ವೈರಲ್ ಆಗಿದೆ ಅಂತ. ಯಾವ್ದಾವ್ದು ಟ್ರೋಲ್ ಚಾನೆಲ್ಸ್ಗಳೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿ ಮಿಲಿಯನ್ ವ್ಯೂಸ್ ಆಗಿದೆ. ಅದರಿಂದ ಅವ್ರಿಗೆ ಪಬ್ಲಿಸಿಟಿ ಮತ್ತೆ ದುಡ್ಡು ಎರಡು ಸಿಗ್ತಿದೆ. ಆದ್ರೆ ಅದಕ್ಕೆ ಕಾರಣ ಆಗಿರೋ ಸುಬ್ಬಿ ರೋಡ್ ಅಲ್ಕೊಂಡು ಫುಡ್ ಡೆಲಿವರಿ ಮಾಡ್ತಿದ್ದಾಳೆ. ಅದ್ರ ಬದಲು ನಾವೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇಂಥ ವಿಡಿಯೋಸ್ನೆಲ್ಲ ರಿಲೀಸ್ ಮಾಡ್ಬೋದಲ್ವಾ? ನೀವು ಹೇಳೋದು ನಿಜಾನೇ. ಇವತ್ತು ಸೋಷಿಯಲ್ ಮೀಡಿಯಾಗೆ ಅಷ್ಟೊಂದು ಸ್ಟ್ರೆಂತ್ ಇದೆ. ಇದು ಒಳ್ಳೆ ಐಡಿಯಾ. ಆದ್ರೆ ಏನು? ಆದ್ರೆ ಸುಬ್ಲಕ್ಷ್ಮಿ ಅವರು ಅದಕ್ಕೆಲ್ಲ ಒಪ್ಬೇಕಲ್ಲ. ಅವ್ರಿಗೆ ಇಂಥದ್ರ ಬಗ್ಗೆ ಗೊತ್ತೂ ಇಲ್ಲ, ನಂಬಿಕೆನೂ ಇಲ್ಲ. ಆದ್ರೆ ನಿಮ್ ಬಗ್ಗೆ ಅವಳಿಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ, ನಂಬಿಕೆನೂ ಇದೆ. ಸೊ ನೀವ್ ಹೇಳಿದ್ರೆ ಅವ್ರು ಕೇಳ್ಬೋದು ಅನ್ಸುತ್ತೆ. ಕೇಳ್ಬೋದೇನೋ, ಆದ್ರೆ ಯಾವ ವಿಷಯನೂ ಅವ್ರಿಗೆ ಫೋರ್ಸ್ಫುಲಿ ಒಪ್ಕೊಳ್ಳಿ ಅಂತ ಹೇಳೋದಕ್ಕೆ ನನಗೂ ಇಷ್ಟ ಇಲ್ಲ. ಇಷ್ಟ ಪಡ್ಬೇಕು, ಇಷ್ಟ ಅಂತ ಹೇಳ್ಬೇಕು. ವಾಟ್? ನಥಿಂಗ್. ಸುಬ್ಬಿನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡೋಣ ಅಂದೆ. ನೋಡೋಣ. ನೋಡ್ತಾನೇ ಇದ್ದೀನಿ. ಮಾತಾಡು ಗ್ಯಾರಿ. ನಿನ್ಗೆ ಅವಳು ಅಂದ್ರೆ ಇನ್ನೂ ಅಷ್ಟು ಸೆಂಟಿಮೆಂಟಾ? ಸೆಂಟಿಮೆಂಟು ಇಲ್ಲ, ಮಣ್ಣು ಇಲ್ಲ. ಮತ್ತೆ ಈ ತಾಳಿನ ಯಾವ ಜೊತೆಲಿ ಇಟ್ಕೊಂಡು ಓಡ್ತಾ ಇದೆಯಾ? ಏನು ಈ ತಾಳಿ ದೊಡ್ಡ ಆಸ್ತಿನ ನಿನಗೆ? ಶನಯ, ಈಗ ನನ್ನ ಏನೂ ಕೇಳ್ಬೇಡ. ಈಗ ನಾನು ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ. ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಓಹೋ, ತಾಳಿ ಕಟ್ಟಕ್ಕೆ ಟೈಮ್ ನೋಡ್ಬೇಕು ಅಂತ ಹೇಳಿದ್ ಕೇಳಿದ್ದೀನಿ. ಆಮೇಲೆ ಹೆಂಡತಿ ತಾಳಿ ತೆಗೆದಕ್ಕೆ ಟೈಮ್ ನೋಡ್ಬೇಕು ಅಂತ ಹೇಳಿದ್ಲು. ಈಗ ನೀನು ತಾಳಿ ಬಗ್ಗೆ ಹೇಳೋದಕ್ಕೂ ಟೈಮ್ ನೋಡ್ಬೇಕಾ? ಏನು ಎಲ್ರೂ ಸೇರಿ ನನ್ನ ಬಫೂನ್ ಮಾಡ್ತಾ ಇದ್ದೀರಾ? ಶನಯ, ನಾನು ಹಿಂಗೆ ಮೋಸ ಮಾಡಬೇಕು ಅಂತ ಇದ್ದಿದ್ರೆ ನಾನು ಯಾಕೆ ಅವಳು ತಾಳಿ ತೆಗಿಯೋಕೆ ಒಪ್ಕೋಬೇಕಿತ್ತು ಹೇಳು? ಫೈನ್ ದೆನ್, ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಈ ತಾಳಿ ಮೇಲೆ ನಿನ್ಗೆ ಯಾಕೆ ಅಷ್ಟೊಂದು ಅಟ್ಯಾಚ್ಮೆಂಟು? ಈ ತಾಳಿ ಇಟ್ಕೊಂಡಿರೋದು ಸೆಂಟಿಮೆಂಟಿಗೋ ಅಟ್ಯಾಚ್ಮೆಂಟಿಗೋ ಅಲ್ಲ, ರಿವೆಂಜಿಗೋಸ್ಕರ. ರಿವೆಂಜಿಗೆ ತಾಳಿ ಹಾಕ್ಬೇಕು? ಈ ತಾಳಿ ನೋಡಿದಾಗೆಲ್ಲ ಅವಳು ನನಗೆ ಮಾಡಿರೋ ಅವಮಾನ ನೆನಪಾಗಬೇಕು. ಅದು ನನ್ನ ತಣ್ಣಗಿರಕ್ಕೆ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ನಾನು ಅವಳ ಮೇಲೆ ಸೇಟ್ ತೀರ್ಸ್ಕೊಳ್ಳೋದನ್ನ ಮರಿಬಾರ್ದು. ಅವಳು ಈ ತಾಳಿ ತೆಗೆದುಕೊಡುವಾಗ ನನಗೆಷ್ಟು ಅವಮಾನ ಆಯಿತೋ ಅವಳಿಗೂ ಅಷ್ಟೇ ಅವಮಾನ ಆಗಬೇಕು. ಅದಕ್ಕೆ ಈ ತಾಳಿ ನನ್ನ ಜೇಬಲ್ಲಿರುತ್ತೆ. ಓ ಗಾಡ್, ಶಟ್ ಅಪ್ ಗ್ಯಾರಿ. ಸುಮ್ಮನೆ ಮಕ್ಳ ಕತೆಗಳನ್ನ ನನ್ನ ಹತ್ರ ಹೇಳಕ್ ಬರಬೇಡ. ನಿನ್ಗೆ ಈ ತಾಳಿ ನೋಡಿದ್ರೆ ಮಾತ್ರ ಅವಳ ಮೇಲೆ ಸೇಟ್ ತೀರ್ಸ್ಕೋಬೇಕು ಅಂತ ಅನ್ಸತ್ತಾ? ಯಾಕೆ ಹಗಲು ರಾತ್ರಿ ಕಣ್ಣೆದುರುಗಡೆ ಓಡಾಡ್ತಿರ್ತಾಳೆ ಅಷ್ಟಲ್ವಾ? ನಿನ್ಗೆ ತಾಳಿ ನೋಡಿದ್ರೆ ಮಾತ್ರ ಅವಳ ಮೇಲೆ ಕೋಪ ಬರುತ್ತಾ? ಸುಮ್ಮನೆ ಸಿಲ್ಲಿ ರೀಸನ್ಸ್ಗಳನ್ನ ಹೇಳ್ಬೇಡ ಗ್ಯಾರಿ. ನಿನಗೆ ಹೇಳಿದೆ ತಾನೆ, ಸತ್ಯ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ ಅಂತ. ನನ್ನ ಫೀಲ್ ಏನು ಅಂತ ನನಗೆ ಗೊತ್ತು, ಅದು ನಿನಗೆ ಅರ್ಥ ಆಗಲ್ಲ. ಹೌದಾ? ಹಾಗಾದ್ರೆ ನಿನಗೆ ನನ್ನ ಫೀಲ್ ಏನು ಅಂತ ಅರ್ಥ ಆಗಿದ್ಯಾ? ನೀ ತಾಳಿನ ಯಾವಾಗಲೂ ಜೊತೆ ಇಟ್ಕೊಂಡು ಓಡಾಡ್ತಾ ಇದ್ರೆ ನೀನು ಇನ್ನೂ ಅವಳಿಗೆ ಕನೆಕ್ಟ್ ಆಗಿದ್ಯಾ ಅಂತ ನನಗೆ ಅನ್ಸಲ್ವಾ? ನಂಗೆ ಫೀಲ್ ಆಗಲ್ವಾ? ಅದು ಮಾತ್ರ ನನಗೆ ಅರ್ಥ ಆಗಲ್ಲ ಅಲ್ವಾ? ಯಾಕೆ ಹೇಳು? ನಿನ್ನ ಮಾತ್ರ ನಾನು ಅರ್ಥ ಮಾಡ್ಕೋಬೇಕು, ಆದ್ರೆ ನೀನು ನನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಯಾವತ್ತೂ ಮಾಡಲ್ಲ. ಅದು ಹಾಗಲ್ಲ, ನನ್ನ ಮಾತನ್ನ ಸ್ವಲ್ಪ ಕೂಲಾಗಿ ಕೇಳು. ಏನಫ್ ಗ್ಯಾರಿ, ನಿನ್ನ ಮಾತನ್ನ ಕೂಲಾಗಿ ಕೇಳೋದಕ್ಕೆ ನೀನೇನು ಕಾಯಿಗೋಬೇಕಂತ ಹೇಳ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನನಗೆ ತಾಳಿ ಅಂದ್ರೇ ಆಗಲ್ಲ. ನಾವೀಗ ಅನುಭವಿಸ್ತಾರ ತೊಂದರೆಗಳು ಕಿರಿಕಿರಿಗಳಿಗೆಲ್ಲ ಕಾರಣ ಈ ತಾಳಿನೇ ಅಂತ ಅನ್ಸ್ಬಿಟ್ಟಿದೆ. ಶನಯ, ಯಾಕೆ ಯಾವುದಕ್ಕೂ ಲಿಂಕ್ ಮಾಡ್ತಿದ್ಯಾ? ನೋ ಗ್ಯಾರಿ, ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಅವಳು ಕುತ್ತಿಗೆಯಿಂದ ತಾಳಿ ತೆಗೆದು ನಿನ್ನ ಕೈಲಿ ಕೊಟ್ಟಾಗ್ಲಿಂದ ನಾವು ನೆಮ್ಮದಿಯಾಗಿಲ್ಲ. ಬೇಕಾದ್ರೆ ಯೋಚನೆ ಮಾಡು. ಮಹಾನುಭಾವ, ಸರಿಯಾಗಿ ನೋಡಿ. ನೀವ್ ಹೇಳ್ದಂಗೆ ಯಾರ ಸಹಾಯನೂ ತಕೊಳ್ದೆ ನಾನೇ ಸ್ವಂತವಾಗಿ ದುಡಿತೀವ್ನಿ. ಇದು ನನ್ನ ಮೊದಲನೇ ಹೆಜ್ಜೆ ಅಷ್ಟೇಯ. ಇನ್ನು ನನ್ನ ಬಾಕಿ ಹೆಜ್ಜೆಗಳನ್ನ ಇಡೋದು ನಿಮ್ಮ ಸೋಲಿನ ಸಮಾಧಿ ಮೇಲೇನೆ.
ಏನಂದ್ರಿ? ನನ್ನಿಂದ ನನ್ನ ಮಗ ಕತ್ಲು ಮನೇಲಿ ಕೊಳಿತಾನೆ ಅಂತ ಅಲ್ವಾ? ಇಲ್ಲ, ಇವತ್ತು ಇವನಿಂದ ನಾನು ಈ ಮನೇಲಿ ಬೆಳಕ್ ನೋಡಂಗಾಗೈತೆ. ಅವನು ನಿಮ್ ರಕ್ತ ಹಂಚ್ಕೊಂಡ್ ಹುಟ್ಟಿರ್ಬೋದು, ಆದ್ರೆ ನನ್ನ ಗುಣ ಹಂಚ್ಕೊಂಡ್ ಬೆಳೆದವನೇ.